ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಇದು ನವಣೆಯಲ್ಲಿ ಮಾಡುವಂತಹ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಮಾರ್ನಿಂಗ್ ಎದ್ಬಿಟ್ಟು ಹಾಟ್ ವಾಟರ್ ಕುಡಿದು ಒಂದು ಗ್ಲಾಸ್ ನೆಕ್ಸ್ಟ್ ನಾನು ನವಣೆ ಬಿಸಿಬೇಳೆಬಾತ್ ಮಾಡೋದಕ್ಕೆ ಏನೇನು ಬೇಕು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಿದ್ದೀನಿ. ನವಣೆನ ನಾನು ನೈಟೇ ನೆನೆ ಹಾಕಿಬಿಡ್ತೀನಿ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇವಾಗ ಒಂದು ಕುಕ್ಕರ್ಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರೋದು ಹಾಕಿಬಿಟ್ಟು ನೆನೆಸಿರುವಂತಹ ನವಣೆ ಕೂಡ ಅದಕ್ಕೆ ಹಾಕಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊಳ್ತೀನಿ. 3 ಅಥವಾ 2 ವಿಷಲ್ ಕೂಗಿಸ್ಕೊಳ್ತೀನಿ. ಇವಾಗ ಬಿಸಿಬೇಳೆಬಾತ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮೆಂತೆ ಕಾಳು, ಹಾಗೆ ಕೊತ್ತಂಬರಿ ಕಾಳು, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಕಾಳುಮೆಣಸು, 2 ಏಲಕ್ಕಿ ಪೀಸು, ಬ್ಯಾಡಗಿ ಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಶೇಂಗಾನ ಹಾಕಿಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಹಾಕಿದ್ರೆ ಕ್ರಿಸ್ಪಿಯಾಗಿ ಕರುಮ್ ಅನ್ನತ್ತಲ್ಲ, ಹಾಗಾಗಿ ಇವಾಗ ಅದೇ ಪ್ಯಾನ್ಗೆ ಈರುಳ್ಳಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಇನ್ನೊಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಅದಕ್ಕೆ ಹುಣಸೆ ಹುಳಿ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಲೇ ಮಾಡಿ ಇಟ್ಕೊಂಡಿರುವಂತಹ ಪೌಡರ್ನ, ಬಿಸಿಬೇಳೆಬಾತ್ ಪೌಡರ್ನ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಏನು ಬೇಯಿಸಿಟ್ಕೊಂಡಿದ್ವಿ ನಾವು ನವಣೆದು ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಕಡಲೆ ಬೀಜ ಹಾಕ್ತಿದ್ದೀನಿ. ಬಿಸಿಬೇಳೆಬಾತ್ ಮಾತ್ರ ಸಖತ್ತಾಗಿದ್ದು ತಿನ್ನೋದಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಾನು ನೆಕ್ಸ್ಟು ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಆರೆಂಜ್ ಆ್ಯಂಡ್ ಕ್ಯಾರೆಟ್ ಆಮೇಲೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಕುಡಿತಾ ಇದ್ದೀನಿ. ಯಾವಾಗಲೂ ಕುಡಿಯಲ್ಲ, ಯಾವಾಗಾದರೂ ಒಂದ್ಸಲ ನೆನಪು ಬಂದರೆ ಕುಡಿತೀನಿ. ಇದನ್ನು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಂತೆ, ಗ್ಲೋ ಆಗಿ ಕಾಣುತ್ತೆ ಅಂತ ಹೇಳ್ತಾರೆ. ಒಂದ್ಸಲ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಹಾಗೆ ಈ ಸಿಪ್ಪೆನ ನಾನು ಆರೆಂಜ್ ಸಿಪ್ಪೆನ ನಾನು ವೇಸ್ಟ್ ಮಾಡಲ್ಲ, ಅದನ್ನು ಕೂಡ ಗ್ರೈಂಡ್ ಮಾಡಿಬಿಟ್ಟು ಮುಖಕ್ಕೆ ಹಚ್ಕೊಳ್ತೀನಿ. ಮೂಡ್ ಬಂದಂಗೆ ನಾನು ಒಂದ್ಸಲ ಹಚ್ಕೊಂಡ್ರೆ ಇಲ್ಲ ಅಂದರೆ ಇಲ್ಲ. ಸದ್ಯಕ್ಕೆ ಇವಾಗ ನಾನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ, ಯಾವುದನ್ನು ಹಚ್ಕೊಳ್ತಿದ್ದೀನಿ. ಆ ಜ್ಯೂಸ್ಗೆ ನಾನು ಸ್ವಲ್ಪ ಹನಿ ಹಾಗೆ ಲೆಮನ್ ಕೂಡ ಆ್ಯಡ್ ಮಾಡಿಕೊಂಡು ಕುಡಿತೀನಿ. ಯಾವುದೇ ಒಂದು ಜ್ಯೂಸ್ ಮಾಡಿದ್ರೂ ಕೂಡ ಅದನ್ನು ಜಾಸ್ತಿ ಸೋಸ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಅದರಲ್ಲೇ ಫೈಬರ್ ಅಂಶ ಇರೋದು. ಸೊ ಹಾಗಾಗಿ ನಾನು ಜ್ಯೂಸ್ನ ಸೋಸ್ಕೊಳ್ದೇ ಕುಡಿತೀನಿ. ಎಷ್ಟೇ ಕಷ್ಟ ಅನಿಸಿದ್ರು ಕುಡಿಯೋದಕ್ಕೆ, ಬಟ್ ಕುಡಿತೀನಿ. ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ. ಬಾಯ್.